ಇನ್ನ ಗಿಲ್ಲಿಯವರು ನಿಮ್ಗೆ ಸ್ಟಾರ್ಟಿಂಗ್ ಇಂದನೂ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ರು. ಸ್ಪೆಷಲಿ ಆ ಗೆಜ್ಜೆದು ಆದಾಗ ಇಡೀ ಮನೆಯಲ್ಲಿ ನೀವ್ ಹೇಳಿದ್ದನ್ನ ಫಸ್ಟ್ ನಂಬಿದ್ದೆ ಗಿಲ್ಲಿ. ಅಂಡ್ ನಿಮಗೆ ಲಾಸ್ಟ್ ಅಲ್ಲಿ ಥ್ಯಾಂಕ್ಸ್ ಕೂಡ ಹೇಳ್ತಾರೆ, ಯಾಕಂದ್ರೆ ನೀವು ಅವ್ರಿಗೆ ಹಂಗೆ ಸಪೋರ್ಟ್ ಮಾಡಿದ್ರಿ. ಅಂದ್ರೆ ಗಿಲ್ಲಿ ನಿಮಗೆ ಆ ಒಂದು ವಿಚಾರದಲ್ಲಿ ನಿಮಗೆ ಸ್ಟ್ಯಾಂಡ್ ತಗೊಂಡ್ರು ಅಂತ ನಿಮ್ಗೆ ಗಿಲ್ಲಿ ಕಂಡ್ರೆ ಇಷ್ಟನಾ, ಅಥವಾ ಥ್ರೂ ಔಟ್ ಸೀಸನ್ ಅವ್ರು ಎಲ್ರು ಎಂಟರ್ಟೈನ್ ಮಾಡಿದ್ರು? ನೀವ್ ಯಾವಾಗ್ಲೂ ಹೇಳ್ತಾ ಇರ್ತೀರಾ ಗಿಲ್ಲಿ ಒಂಥರ ಈಸಿ ಬಿಡು, ಲೈಫ್ ಹೆಂಗೋ ನಡ್ಕೊಂಡು ಹೋಗುತ್ತೆ ಬಿಡು, ಈ ತರ ಕ್ಯಾರೆಕ್ಟರ್ ಹುಡುಗ ನನಗೆ ತುಂಬಾ ಇಷ್ಟ ಆಗುತ್ತೆ ಅಂತ. ಸೊ ಯಾವ ಕಾರಣಕ್ಕೆ ನೀವು ಗಿಲ್ಲಿಗೆ ಅಷ್ಟೊಂದು ಸಪೋರ್ಟ್ ಮಾಡಿದ್ ಮನೇಲಿ ಅಂತ? ಮ್ಯಾಮ್ ಅವರು ಹೇಗಂದ್ರೆ ಓಕೆ, ಒಂದೊಂದು ವಿಚಾರಗಳು ನನಗೆ ಅವರ ಇಷ್ಟ ಇಲ್ಲ, ಅವರು ರೇಗಿಸ್ತಾರೆ ಯಾರಿಗೆ. ನಾನು ಅವರು ಯಾವಾಗ ರೇಗಿಸುವಾಗ, ಇವತ್ತೆ ಫಾರ್ ಎಕ್ಸಾಂಪಲ್ ಚಿಕ್ಕ ಚಿಕ್ಕ ವಿಷಯ ರೇಗಿಸುವಾಗ ನಾನು ಅವರಿಗೆ ಯಾವಾಗ ಹೇಳ್ತೀನಿ ಅದೇ ಮಾಡಬೇಡ ಇದೇ ಮಾಡಬೇಡ ಅಂತ. ಓಕೆ, ಅದೇ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಅದೇ ನಾವು ಮನೆಯಲ್ಲಿ ಇವತ್ತು 1.5 ಅವರ್ ಅಷ್ಟೇ ನೋಡ್ತೀವಿ ಅಲ್ವಾ, 24 ಗಂಟೆ ನಿಮ್ಗೆ ಗೊತ್ತಿಲ್ಲ ಎಂತೆಂತ ಆಗುತ್ತೆ ಅಂತ. ಬಟ್ ಈಸ್ ಅ ಲೈವ್ಲಿ ಪರ್ಸನ್ ಅಂದ್ರೆ ಓಪನ್ ಹಾರ್ಟೆಡ್. ಅವ್ರಿಗೆ ಎಂತ ಅನ್ಸುತ್ತೆ ಅಲ್ವಾ ಎಲ್ಲ ಆಚೆ ಹಾಕ್ಬಿಡ್ತಾರೆ. ಸೊ ನನ್ಗೆ ಎಲ್ಲೋ ಅವರಿಗೆ ನೋಡಿ ಅವರ ಮನಸ್ಸಲ್ಲಿ ಎಂತ ಕಲ್ಮಶ ಇಲ್ಲ ಅಂತ ಅನ್ಕೊಳ್ತೀನಿ. ಮತ್ತೆ ಸಂಬೇರ್ ಅವರಿಗೆ ನಾನು ನೋಡುವಾಗ ನಾನೇ ಒಂದು ನಿಮ್ಗೆ ಗೊತ್ತುಂಟಲ್ಲ ಲಾಸ್ಟ್ ಅಲ್ಲಿ ಅವರು ಒಂದು ಮಾತು ಹೇಳ್ತಾರೆ, ಯಾವಾಗ ಅವರು ಇದೇ ಹೇಳಿಲ್ಲ ಬಟ್ ಬಿಗ್ ಬಾಸ್ ಮನೆಯ ಹೋಗುವ 1-2 ದಿವಸ ಮುಂಚೆ ನಮ್ಮ ಅಗ್ನಿಯಲ್ಲಿ ಲೆಟರ್ ಹಾಕುವಾಗ ಅವರೊಂದು ಮಾತು ಹೇಳ್ತಾರೆ, ನಿನ್ರಲ್ಲಿ ನಾನು ನನ್ಗೆ ನೋಡ್ತೀನಿ ಅಂತ. ಇಟ್ ವಾಸ್ ಅ ಬೆಸ್ಟ್. ಅಂದ್ರೆ ನನ್ಗೆ ಇಷ್ಟು ಖುಷಿ ಆಯ್ತು ನನ್ಗೆ ಕೂಗ್ಲಿಕ್ಕೆ ಮನಸ್ಸಿತ್ತು. ಬಟ್ ಅಟ್ಲೀಸ್ಟ್ ಅವರ ಮನಸ್ಸಲ್ಲಿ ನಾನು ಆಕ್ಚುಲಿ ಎಂತ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ, ನೀನು ಕೂಡ ಅಷ್ಟೇ ನೀನು ಕೊಡೋ ಅಂತ. ಬಟ್ ಆದ್ರೂ ಕೂಡ ಅವರ ಮನಸ್ಸಲ್ಲಿ ಇತ್ತಲ್ವಾ ಅದೇ ನನ್ನ ಮೇಲೆ ಒಂದು ಅದೇ ನೋಡಿ ನನ್ಗೆ ಖುಷಿ ಆಯ್ತು. ಅಂದ್ರೆ ನೀವು ಎಂತ ಕೊಟ್ರೆ, ನೀವು ಪ್ಯೂರ್ ಆಗಿ ನಿಮ್ಮ ಮನಸ್ಸಲ್ಲಿ ಕೊಟ್ರೆ ನಿಮ್ಗೆ ಹೇಗ ಕೂಡ ವಾಪಸ್ ಸಿಗುತ್ತೆ ಮ್ಯಾಮ್, ಗೊತ್ತುಂಟಾ? ಹೇಗ ಕೂಡ ಇರ್ಲಿ, ಎಷ್ಟು ಬೈತಾರೆ, ಎಷ್ಟು ಹೊಡಿತಾ ಇರ್ತಾರೆ ನಂಗೆ ಮಸ್ತಿಯಲ್ಲಿ, ಬಟ್ ಒಂದು ಕನೆಕ್ಷನ್ ಇತ್ತು. ಓಕೆ.